ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಕ್ಟರಿ ವಾಯ್ಸ್ ಆಫ್ ಕಾಮನ್ ಮ್ಯಾನ್. ಇವತ್ತು ನಾವು ಪಾಕಿಸ್ತಾನ ಬಗ್ಗೆ ಚರ್ಚೆ ಮಾಡೋಣ. ಇವತ್ತಿನ ಪಾಕಿಸ್ತಾನ ಪಾಪ್ಯುಲೇಷನ್ 25 ಕೋಟಿ ಚಿಲ್ಲರೆ. ನೀವು ಕೇಳ್ಬೋದು, ಯಾಕೆ ನಾವು ಪಾಕಿಸ್ತಾನ ಪಾಪ್ಯುಲೇಷನ್ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಫ್ರೆಂಡ್ಸ್, ಪಾಕಿಸ್ತಾನ ಪಾಪ್ಯುಲೇಷನ್ ಜಾಸ್ತಿ ಆದರೆ ನಾವು ಕೇರ್ ಮಾಡ್ತಿರಲಿಲ್ಲ. ಶ್ರೀಲಂಕಾ ಪಾಪ್ಯುಲೇಷನ್ ಜಾಸ್ತಿ ಆದರೆ ನಾವು ಕೇರ್ ಮಾಡ್ತಿರಲಿಲ್ಲ. ಚೈನಾ ಪಾಪ್ಯುಲೇಷನ್ ಜಾಸ್ತಿ ಆದರೂ ನಾವು ಕೇರ್ ಮಾಡೋ ಅಷ್ಟಿಲ್ಲ. ಆದರೆ ನಮ್ಮ ಪಕ್ಕದ ದೇಶ ಪಾಕಿಸ್ತಾನಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಅಂದರೆ ಅದರಿಂದ ತುಂಬ ವಿಪತ್ತು ನಮಗೆ ಇರೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ರೀಸೆಂಟಾಗಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಈ ಸಂಸ್ಥೆ ಪಾಕಿಸ್ತಾನ ಪಾಪ್ಯುಲೇಷನ್ ಬಗ್ಗೆ ಒಂದು ಸರ್ವೆ ಮಾಡಿದ್ದಾರೆ. 2050 ಪಾಕಿಸ್ತಾನ ಪಾಪ್ಯುಲೇಷನ್ 50 ಕೋಟಿ ದಾಟುತ್ತೆ ಅಂತ ಹೇಳ್ತಿದ್ದಾರೆ. ಪಾಕಿಸ್ತಾನ ಪಾಪ್ಯುಲೇಷನ್ 50 ಕೋಟಿ ದಾಟಿದ್ರೆ ನಮಗೇನು ಪ್ರಾಬ್ಲಮ್? ನೀವು ಯೋಚನೆ ಮಾಡಿ, ಈಗಿರೋ ಪಾಪ್ಯುಲೇಷನ್ಗೆ ಆಕ್ರಮಿತ ಕಾಶ್ಮೀರಲ್ಲಿ ನಮಗೆ ಎಷ್ಟು ತೊಂದರೆ ಕೊಡ್ತಿದ್ದಾರೆ ಅಂತ. ಅದೇ ಅವರು 50 ಕೋಟಿ ಆದಾಗ ಇನ್ನೆಷ್ಟು ನಮಗೆ ತೊಂದರೆ ಆಗ್ಬೋದು ನಮ್ಮ ದೇಶಕ್ಕೆ. ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನಮ್ಮನ್ನ ಇದು ಮಾಡದೇ ಇರ್ತಾರೆ ಅವರು. ಅಲ್ಲಿನ ಪಾಕಿಸ್ತಾನ ಮೇಧಾವಿಗಳು ಹೇಳ್ತಾರೆ, ನಾವು 2050 ನಮ್ಮ ಯೂತ್ಸ್ ಬಂದ್ಬಿಟ್ಟು 67% ಇನ್ಕ್ರೀಸ್ ಆಗಿರುತ್ತೆ, ಅದು ನಮಗೆ ತುಂಬ ಅಡ್ವಾಂಟೇಜ್ ಆಗಿರುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ನಾನು ಮುಂದಿನ ವಿಡಿಯೋಲ್ಲಿ ಕೂಡ ಹೇಳಿದ್ದೆ, ನಮ್ಮ ದೇಶದ ಯೂತ್ ಪರ್ಸೆಂಟೇಜ್ ಬಂದ್ಬಿಟ್ಟು 60%. ನಮ್ಮ ದೇಶದ ಯುವಕರು ತುಂಬ ಕಷ್ಟಪಡ್ತಾರೆ, ಅವರ ಜೀವನವನ್ನು ಅವರೇ ಕಟ್ಕೊತಾರೆ. ಅವರ ಜೀವನ ಕಟ್ಕೊಳಕ್ಕೆ ನಮ್ಮ ಗೌರ್ಮೆಂಟ್, ನಮ್ಮ ಸರ್ಕಾರ ಬೇಕಾದ ಉಪಾಯಗಳನ್ನು ಅವ್ರಿಗೆ ಕೊಡುತ್ತೆ, ತುಂಬ ಸಂಸ್ಥೆಗಳನ್ನು ಕ್ರಿಯೇಟ್ ಮಾಡುತ್ತೆ. ಅವರೇ ಕಷ್ಟಪಡ್ತಾರೆ, ಒಳ್ಳೆ ಕಂಪ್ನೀಸು, ಒಳ್ಳೆ ಆಪರ್ಚುನಿಟೀಸು ನಮ್ಮ ದೇಶ ಕ್ರಿಯೇಟ್ ಮಾಡ್ತಾ ಇದೆ. ಯುವಕರ ಪರ್ಸೆಂಟೇಜ್ ಜಾಸ್ತಿ ಆದ್ರೂ ನಮಗೆ ಅವಕಾಶಗಳು ಸಿಗ್ತಾ ಇದೆ, ಅವ್ರ ಜೀವನನ ಅವ್ರು ಕಟ್ಕೊತಾರೆ. ಇದರಿಂದ ನಮ್ಮ GDP ಆಗಲಿ, ಎಕಾನಮಿ ಆಗಲಿ ಒಳ್ಳೆ ಇನ್ಕ್ರೀಸ್ ಆಗುತ್ತೆ, ಒಳ್ಳೆ ಗ್ರೋತಲ್ಲಿ ಇರುತ್ತೆ. ಅದೇ ಪಾಕಿಸ್ತಾನಲ್ಲಿ ಯುವಕರು ಜಾಸ್ತಿ ಆಗ್ತಿದ್ದಾರೆ ಅಂದರೆ ಅಲ್ಲಿ ಏನು ಹೊಸ ಸಂಸ್ಥೆಗಳು ಬಂದಿದೆ. ಪಾಕಿಸ್ತಾನ ಅಂದ್ರೇ ಪ್ರಪಂಚ ಎಲ್ಲ ಹೇಳುತ್ತೆ ಅವರು ಒಂದು ಟೆರರಿಸ್ಟ್ ದೇಶ ಅಂತ, ಉಗ್ರರನ್ನು ಹುಟ್ಟಿಸೋ ದೇಶ ಅಂತಲೇ ಸುಪರಿಚಿತರಾಗಿದ್ದಾರೆ. ಹೊತ್ತು ಪಾಕಿಸ್ತಾನ ಅಂದರೆ ಅಲ್ಲಿ ಒಳ್ಳೆ ಕಾರ್ಪೊರೇಟ್ ಕಂಪ್ನೀಸು, ಒಳ್ಳೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸು ಎಲ್ಲ ಇದೆ ಅಂತ ಯಾರೂ ಹೇಳೋದಿಲ್ಲ. ಅದು ಒಂದು ತೀವ್ರವಾದ ದೇಶ ಅಂತಲೇ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಅಲ್ಲಿನ ಯೂತ್ 2050 ಇಷ್ಟು ಇನ್ಕ್ರೀಸ್ ಆಗಿಬಿಟ್ರೆ, ಅವರು ಉಪಾಧಿ ಅವರಿಗೆ ದೇಶದಲ್ಲಿ ಸಿಕ್ಕಿಲ್ಲ ಅಂದರೆ ಅಲ್ಲಿನ ಟೆರರಿಸ್ಟ್ ಗ್ರೂಪ್ಗಳು ಈ ಯುವಕರನ್ನು ಅವರವರ ಟೆರರಿಸ್ಟ್ ಸಂಸ್ಥೆಗಳೊಳಗೆ ಸೇರಿಸ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಕೊಂಡು ನಮ್ಮ ದೇಶದ ಮೇಲೆ ಬರ್ತಾರೆ. ಅದು ತುಂಬ ಅಪಾಯಕರ ನಮಗೆ. ನೀವು ದೇಶದಲ್ಲಿ ಯಾರನ್ನೇ ಕೇಳಿ, ಟಾಪ್ ಟೆರರಿಸ್ಟ್ ಗ್ರೂಪ್ಗಳು ಯಾರು ಎಲ್ಲಿದ್ದಾರೆ ಅಂದರೆ ಅದರಲ್ಲಿ 8-7 ಟೆರರಿಸ್ಟ್ ಗ್ರೂಪ್ಗಳು ಪಾಕಿಸ್ತಾನಲ್ಲೇ ಇದೆ. ಈ ಥರ ಪಾಕಿಸ್ತಾನದಲ್ಲಿರೋ ಟೆರರಿಸ್ಟ್ ಸಂಸ್ಥೆಗಳು ಈ ಯುವಕರನ್ನು ಹೆಂಗೂ ಸರ್ಕಾರಕ್ಕೆ ಅಲ್ಲಿ ಉಪಾಧಿ ಕೊಡೋಕ್ಕೆ ಅವಕಾಶ ಇಲ್ಲ, ಆ ಥರ ಕ್ರಿಯೇಟ್ ಏನೂ ಮಾಡಿಲ್ಲ ಅಲ್ಲಿರೋ ಸರ್ಕಾರಗಳು ಪಾಕಿಸ್ತಾನದಲ್ಲಿ. ಆದ್ದರಿಂದ ಅಲ್ಲಿನ ಯುವಕರೆಲ್ಲ ಇದಕ್ಕೆ ಈ ತಪ್ಪು ದಾರಿ ಹಿಡಿದು ಈ ಟೆರರಿಸ್ಟ್ ಗ್ರೂಪ್ಗಳಲ್ಲಿ ಸೇರಿಬಿಟ್ಟು ಬೇರೆ ದೇಶದ ಮೇಲೆ ಇದು ಮಾಡ್ತಾ ಇರ್ತಾರೆ. ಆದ್ದರಿಂದನೇ ಹೇಳ್ತಿದ್ದೀನಿ, 2050 ಅವ್ರದ್ದು 50 ಕೋಟಿ ಆಗ್ತಿದೆ ಅಂದರೆ ಅವಾಗ 17 ಕೋಟಿ ಜನ ಯುವಕರು ಕೆಲಸಗಳಿಲ್ಲದೆ, ಅವಕಾಶಗಳಿಲ್ಲದೆ, ಭಿಕ್ಷೆ ಬೇಡಕ್ಕೂ ಅವಕಾಶಗಳಿಲ್ಲದೆ ಇರ್ತಾರೆ. ಅಂಥವರು ಟೆರರಿಸ್ಟ್ ಗ್ರೂಪ್ಗಳು ಸೇರಿ ನಮ್ಮ ದೇಶದ ಮೇಲೆ ಬಂದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು? ಈಗ 13 ಲಕ್ಷ ನಮ್ಮ ದೇಶದ ಆರ್ಮಿ ಬಂದ್ಬಿಟ್ಟು 13 ಲಕ್ಷ. 2050 ಅದು 20 ಲಕ್ಷ ಆಗಿರ್ಬೋದು, ಇಲ್ಲ 25 ಲಕ್ಷ ಆಗಿರ್ಬೋದು. 25 ಲಕ್ಷ ಆರ್ಮಿ ಜನ ಇಟ್ಕೊಂಡು ನಾವು 17 ಕೋಟಿ ಜನ ಯುವಕರ ಮೇಲೆ ನಾವು ಯುದ್ಧ ಮಾಡೋಕ್ಕಾಗತ್ತಾ? ಯೋಚನೆ ಮಾಡಿ. ಆದ್ದರಿಂದಲೇ ನಾವು ಇವಾಗಲೇ ಎಚ್ಚರಿಸ್ಕೋಬೇಕು, ನಮ್ಮ ದೇಶ ಇವಾಗಲೇ ಎಚ್ಚರಿಸ್ಕೋಬೇಕು. ಈ ಥರ ಪಾಪ್ಯುಲೇಷನ್ ಗ್ರೋ ಆಗ್ತಿದೆ ಪಾಕಿಸ್ತಾನದಲ್ಲಿ ಅಂದರೆ ಅದು ತುಂಬ ಎಫೆಕ್ಟ್ ಆಗೋದು ನಮ್ಮ ದೇಶಕ್ಕೆ. ಈಗ ನಮ್ಮ ದೇಶ ಆಗಲಿ, ಆಫ್ಘಾನಿಸ್ತಾನ ಆಗಲಿ, ನಮ್ಮ ಪಕ್ಕದ ಚೈನಾ ಆಗಲಿ, ಇವರೆಲ್ಲ ಕೂಡ ಇವಾಗ ಎಚ್ಚರಿಸ್ಕೊತಾ ಇದ್ದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ಪಾಕಿಸ್ತಾನ ಅನ್ನೋ ದೇಶ ಇದ್ದರೆ ಇದರಿಂದ ನಮಗೆ ಫ್ಯೂಚರಲ್ಲಿ ಎಫೆಕ್ಟ್ ಆಗುತ್ತೆ. ಈ ಪಾಕಿಸ್ತಾನನ ನಾಶ ಮಾಡಬೇಕು, ಈ ಪಾಕಿಸ್ತಾನನ ತುಂಡುಗಳಾಗಿ ಇದು ಮಾಡಿ ಆ ದೇಶನೇ ಇಲ್ದಂಗೆ ಮಾಡಬೇಕು ಅಂತ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ರಚನೆ ಮಾಡ್ತಾ ಇದ್ದಾರೆ. ಇದು ಬೇಗನೆ ಸಫಲೀಕೃತ ಆಗಬೇಕು, ಇಲ್ಲಾಂದರೆ ತುಂಬ ಅಪಾಯವಿದೆ ಪಾಕಿಸ್ತಾನ. ಹೀಗೆ ಫ್ರೆಂಡ್ಸ್, ಪಾಕಿಸ್ತಾನ ಒಂದು ತೀವ್ರವಾದ ದೇಶ. ಆ ದೇಶದಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಿದೆ ಅಂದರೆ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಿದೆ ಅಂದರೆ ಅದು ತುಂಬ ಅಪಾಯಕರ ನಮ್ಮ ದೇಶಕ್ಕೆ ಇರೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮ ಕಮೆಂಟ್ಸ್, ನಿಮ್ಮ ವ್ಯೂಸನ್ನು ಈ ವಿಡಿಯೋ ಕೆಳಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ನಾವು ಭೇಟಿಯಾಗೋಣ. ಜೈ ಹಿಂದ್.